ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವಸುದೇವ ಕುಟುಂಬ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೊದಲಿಗೆ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ಹೈಲೈಟ್ಸ್ ಪ್ರಕಾರ ಸ್ವಾತಿ ಮಾಡಿರುವ ಎಡವಟ್ ಇಂದ ಈ ಕಡೆ ವಂಶಿಗೆ ತುಂಬಾನೇ ಇನ್ಸಲ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ವಾತಿಗೆ ಈ ಕಡೆ ಹೌಸ್ ಕೀಪಿಂಗ್ ಕೆಲಸ ಮಾಡುವಂತ ಸ್ವಾತಿಗೆ ಹೇಳಿರ್ತಾನೆ ಈ ಕಡೆ ವಂಶಿ. ಅದೇ ತರ ಈ ಕಡೆ ಸ್ವಾತಿ ಹೋಗ್ಬಿಟ್ಟು ಆಫೀಸಲ್ಲಿ ಕಸ ಎಲ್ಲ ಗುಡಿಸಿ ಒರೆಸೋದನ್ನ ಮಾಡ್ತಿರ್ತಾಳೆ. ಆಫೀಸಲ್ಲಿ ಎಲ್ರು ಕೂಡ ಸ್ವಾತಿನೇ ನೋಡ್ತಿರ್ತಾರೆ. ನೀವ್ಯಾರು ಹೊಸ ಸ್ಟಾಫ್ ಅಂತ ಕೇಳಿದಾಗ ನಾನು ವಂಶಿಯರ್ ವೈಫ್ ಅಂತ ಹೇಳಿದಾಗ ನೀವು ವಂಶಿಯರ್ ವೈಫಾ, ನೀವು ನೆಲ ಒರೆಸೋದು ಗುಡಿಸೋದು ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಒಂಥರ ನೋಡ್ತಿರ್ತಾರೆ. ಇಲ್ಲಿಗೆ ವಂಶಿಗೆ ತುಂಬಾನೇ ಇನ್ಸಲ್ಟ್ ಆಗತ್ತೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಈ ಕಡೆ ಗೀತಾ ಮತ್ತೆ ಕುಮಾರ ಒಂದು ಶಾಪ್ಗೆ ಒಂದು ಅಡ್ವಾನ್ಸ್ ಅನ್ನ ಕೊಟ್ಟಿರ್ತಾರೆ. ಅದು ಕೂಡ ಡೌಟ್ ಇರುತ್ತೆ ಹೇಗಾಗುತ್ತೋ ಏನೋ ಅಂತ. ಇನ್ನೊಂದ್ ಕಡೆ ಈ ಕಡೆ ವಂಶಿ ಅವರು ಸ್ವಾತಿಗೆ ಇನ್ನೊಂದು ಕೆಲಸ ಕೊಡ್ತಾರೆ. ಈ ಕಡೆ ಅಜಯ್ ಜೊತೆ ಕೈ ಜೋಡಿಸ್ಕೊಂಡು ಅವರು ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ. ಈ ಕಡೆ ಅಜಯ್ ಅಂತೂ ನಂಬರ್ 1 ಫ್ರಾಡ್ ಅಂತಾನೆ ಹೇಳ್ಬೋದು. ಸೊ ಈ ಅಜಯ್ ಮಾಡುವಂತ ಕೆಲಸಕ್ಕೆಲ್ಲ ಈ ಕಡೆ ಸ್ವಾತಿ ಬ್ರೇಕ್ ಆಗ್ತಾಳ. ವಂಶಿಗೆ ಈ ಕಡೆ ಸ್ವಾತಿಯಿಂದ ಹೆಲ್ಪ್ ಆಗತ್ತಾ, ಅಜಯಿಂದ ವಂಶಿನ ಕಾಪಾಡ್ತಾಳ ಸ್ವಾತಿ. ಎಲ್ಲವನ್ನು ನಾವು ಈ ಸಂಚಿಕೆನಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜ್ಜಿ ತಾತ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಕಡೆ ಹುಡುಕ್ತಿರ್ತಾರೆ ಸ್ವಾತಿ ಮತ್ತೆ ವಂಶಿನ. ಸ್ವಾತಿ ಮತ್ತೆ ವಂಶಿ ಇಬ್ರು ಕೂಡ ಕಾಣಿಸ್ತಿರಲ್ಲ. ಅಲ್ಲ ಭವಾನಿ, ಯಾರು ಕೂಡ ಕಾಣಿಸ್ತಿಲ್ವಲ್ಲ. ಅದೇ ಸ್ವಾತಿ ಹೇಳಿದೆಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನಾನು ಸ್ವಾತಿನ ಕೆಲ್ಸ ಕಳ್ಸಿಬಿಟ್ಟು ತಪ್ಪು ಮಾಡ್ಬಿಟ್ಟ. ಅವಾಗ ನೋಡಿದ್ರೆ ಇಬ್ರು ಜಗಳ ಆಡ್ತಿರ್ತಾರೆ, ಕಿತ್ತಾಡ್ಕೊತಿರ್ತಾರೆ. ಅದಕ್ಕೆ ಕೆಲ್ಸಕ್ಕೆ ಹೋಗ್ಲಿ ಅಂತ ಪರ್ಮಿಷನ್ ಕೊಟ್ಟೆ, ಅದೇ ತಪ್ಪಾಯ್ತಾ ಭವಾನಿ ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಅಜ್ಜಿ ಹತ್ರ ಮಾತಾಡ್ತಿರ್ತಾರೆ. ನಿಮಗೆ ಗೊತ್ತಿಲ್ವಾ, ಜಗಳ ಎಲ್ಲಿರುತ್ತೆ ಅಲ್ಲೇ ಪ್ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಲ್ವಾ ರೀ ಅಂತ ಹೇಳ್ಬಿಟ್ಟು ಈ ಕಡೆ ಭವಾನಿ ಕೂಡ ತನ್ನ ಗಂಡನಾದಂತ ಅಜ್ಜನ್ಗೆ ಹೇಳ್ತಿರ್ತಾರೆ. ಅಲ್ಲ ವಂಶಿ ಸಿಕ್ಕಾಬಟ್ಟೆ ಮುಂಗೋಪಿ ಅಲ್ವಾ, ಇನ್ನ ಸ್ವಾತಿಗೆ ಎಷ್ಟೆಲ್ಲ ಹಿಂಸೆ ಕೊಡ್ತಾನೋ ಏನೋ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ತಾತಂದ ಟೆನ್ಷನ್ ಬೇರೆ ಆಗಿರುತ್ತೆ. ಅಲ್ಲ ರೀ, ವಂಶಿಗೆ ಸ್ವಾತಿ ಮೇಲೆ, ಸ್ವಾತಿಗೆ ವಂಶಿ ಮೇಲೆ ಒಬ್ರಿಗೊಬ್ರಿಗೂ ತುಂಬಾನೇ ಅಪಾರವಾದ ಪ್ರೀತಿ ಇದೆ ಕಣ್ರಿ. ಆದ್ರೆ ಒಬ್ರಿಗೊಬ್ರು ತೋರ್ಸ್ಕೊಳ್ಳಲ್ಲ ಅಷ್ಟೇನೆ. ನೋಡಿ ಮುಂದೆ ಏನೆಲ್ಲ ಆಗುತ್ತೆ ಅಂತ. ಇಬ್ರು ಕೂಡ ಜೊತೆಯಾಗಿ ಚೆನ್ನಾಗಿ ಬಾಳ್ಕೊಂಡು ಹೋಗ್ತಾರಂತ ಈ ಕಡೆ ಅಜ್ಜಿ ಕೂಡ ತಾತನ್ಗೆ ಹೇಳ್ತಿರ್ತಾರೆ. ಇನ್ನೇನು ವಂಶಿ ಆಫೀಸ್ಗೆ ಹೋಗೋಷ್ಟರಲ್ಲಿ ಈ ಕಡೆ ಸ್ವಾತಿ ಎಲ್ಲ ಕೂಡ ಕಸ ಗುಡ್ಸಿ ಒರೆಸಿ ಎಲ್ಲ ಕೂಡ ಮಾಡ್ತಿರ್ತಾಳೆ. ಅಂದ್ರೆ ಅಲ್ಲಿರುವಂತ ಗ್ಲಾಸಸ್ ನ ಒರೆಸೋದಾಗಿರ್ಬೋದು, ಟೇಬಲ್ ನ ಒರೆಸೋದಾಗಿರ್ಬೋದು, ನೆಲ ಒರೆಸೋದಾಗಿರ್ಬೋದು, ಸ್ಟೆಪ್ಗಳನ್ನ ಒರೆಸೋದಾಗಿರ್ಬೋದು ಎಲ್ಲ ಕೂಡ ನೀಟಾಗಿ ಗುಡ್ಸಿ ಈ ಕಡೆ ಸ್ವಾತಿ ಒರೆಸ್ತಿರ್ತಾಳೆ. ಯಾಕಂದ್ರೆ ಈ ಕಡೆ ಸ್ವಾತಿಗೆ ಕೆಲಸ ಕೊಟ್ಟಿರೋದೇ ಅದೇ ವಂಶಿ ಅವರು. ಹಾಗಾಗಿ ಅದೇ ಕೆಲಸನೇ ಅಚ್ಚುಕಟ್ಟಾಗಿ ಕೊಟ್ಟಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡುವಂತದ್ದು ನಮ್ಮ ಸ್ವಾತಿಯ ಒಂದು ಗುಣ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಲ್ಲಿ ಆಫೀಸಲ್ಲಿ ಇರುವಂತ ಸ್ಟಾಫ್ ಗಳೆಲ್ಲ ಇವಳು ಸ್ವಾತಿ ಮಾಡುವಂತ ಕೆಲಸ ನೋಡ್ಬಿಟ್ಟು ಅಲ್ಲ ಇದ್ಯಾರು ಹೊಸ ಹುಡುಗಿ ಇಷ್ಟೊಂದು ಚೆನ್ನಾಗಿ ಇಷ್ಟೊಂದು ನೀಟಾಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ನೋಡ್ತಿರ್ತಾರೆ. ಆದ್ರೆ ಯಾರಿಗೂ ಕೂಡ ಗೊತ್ತಿರಲ್ಲ ಇವಳೇ ಒಂದು ಆಫೀಸ್ ಓನರ್ ನ ಹೆಂಡತಿ ಅನ್ನೋದು ಯಾರಿಗೂ ಕೂಡ ಸ್ಟಾಫ್ ಕೂಡ ಗೊತ್ತಿರಲ್ಲ. ಹಾಗಾಗಿ ಎಲ್ರು ಕೂಡ ಬಾಯಿ ಮೇಲೆ ಬೆಳ್ಳಿಟ್ಟು ನೋಡ್ತಿರ್ತಾರೆ. ಆದ್ರೆ ನಮ್ ಸ್ವಾತಿ ಗೊತ್ತಿಲ್ಲ, ಅಚ್ಚುಕಟ್ಟಾಗಿ ಯಾವುದೇ ಕೆಲಸ ಬಂದ್ರು ಕೂಡ ಅಚ್ಚುಕಟ್ಟಾಗಿ ಮಾಡ್ತಾಳೆ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲ ಕೆಲಸ ಕೂಡ ಅಚ್ಚುಕಟ್ಟಾಗಿ ಮಾಡ್ತಿರ್ತಾಳೆ ಕೂಡ. ಇವಳು ಅಷ್ಟೆಲ್ಲ ನೀಟಾಗಿ ಕೆಲಸ ಮಾಡ್ತಿರೋದ ನೋಡ್ಬಿಟ್ಟು ಒಂದಷ್ಟು ಕೆಲವೊಂದು ಜನ ಅಲ್ಲಿ ಬಂದು ಸ್ವಾತಿನ ಪ್ರಶ್ನೆ ಮಾಡ್ತಿರ್ತಾರೆ. ನೀವ್ ಯಾವಾಗ ಬಂದು ಜಾಯ್ನ್ ಆಗಿದ್ದು, ನೀವ್ ಎಲ್ಲಿಂದ ಬಂದಿದ್ದು, ಹಾಗೆ ಹೀಗೆ ಅಂತ ಕೇಳ್ತಿರುವಾಗ ನಿಮ್ ಕಣ್ ಕಾಣಲ್ವಾ ನಾನಿಲ್ಲಿ ಸ್ವೀಪರ್ ಕೆಲ್ಸಕ್ಕೆ ಜಾಯ್ನ್ ಆಗಿರೋದು ಅಂತ? ಏನಕ್ಕೆ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಿದ್ದೀರಾ? ಯಾಕೆ ನನ್ ಕೆಲಸ ಇಷ್ಟ ಆಗಿಲ್ವಾ? ಹಾಗೆ ಹೀಗೆ ಅಂತ ಈ ಕಡೆ ಸ್ವಾತಿ ಕೂಡ ಪಟಪಟ ಅಂತ ಹೇಳಿದ ಬಾಯ್ತಿರ್ತಾಳೆ. ಅಲ್ಲ ಮೇಡಮ್, ಅದಲ್ಲ, ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಿದ್ರಲ್ಲ, ಅಲ್ಲ ನೀವು ಎಲ್ಲಿಂದ ಬಂದಿದ್ದು, ಏನು ಎತ್ತ, ನಿಮ್ಮ ಫ್ಯಾಮಿಲಿನಲ್ಲಿ ತುಂಬಾ ಸಮಸ್ಯೆನೆ ಅಂತ ಹೇಳ್ಬಿಟ್ಟು ಈ ಕಡೆ ಸ್ಟಾಫ್ ಎಲ್ಲ ಕೇಳ್ತಿರ್ತಾರೆ. ಆದ್ರೆ ಈ ಕಡೆ ವಂಶಿ ಹೆಂಡತಿ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ ಕಥೆನೆ. ಅದನ್ನ ಈ ಕಡೆ ಸ್ವಾತಿ ಹೇಳ್ತಿರಲ್ಲ ಅಷ್ಟೇನೆ. ಆದ್ರೆ ಈ ಕಡೆ ಸ್ವಾತಿನ ನೋಡಿದ್ರೆ ಈ ಕಡೆ ಸ್ಟಾಫ್ಗೆಲ್ಲನೂ ಕೂಡ ಇವಳು ಹೌಸ್ ಕೀಪಿಂಗ್ ವರ್ಕ್ ಮಾಡೋ ತರ ಕಾಣಿಸ್ತಿರಲ್ಲ. ಒಂಥರ ಗೆಟಪ್ ನೋಡಿದ್ರೆ ಒಂಥರ ದೊಡ್ಡ ಮನೆ ಒಂದು ಹೆಣ್ಮಗಳು ತರ ಕಾಣಿಸ್ತಿರ್ತಾಳೆ. ಹಾಗಾಗಿ ನೀವು ಯಾರು ಏನು ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿರ್ತಾರೆ. ಹೌದಾ, ಹೌದಾ, ನನ್ನನ್ನ ಯಾರು ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು ಅಂತ ಗೊತ್ತಾಗ್ಬೇಕಾ? ಅದು ವಂಶಿ ಅವರು ನನ್ನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು ಅಂತ ಈ ಕಡೆ ಸ್ವಾತಿ ಬಾಯ್ ಬಿಟ್ಬಿಡ್ತಾಳೆ. ಅಲ್ಲ ವಂಶಿ ಸರ್ ಈ ತರ ಕೆಲ್ಸದವ್ರನ್ನೆಲ್ಲ ಈ ತರ ಎಲ್ಲ ಸೇರಿಸ್ಕೊಳ್ಳೋದಲ್ಲ, ಅದೇಗ್ ಸೇರಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಈ ಕಡೆ ಸ್ಟಾಫ್ ಎಲ್ಲ ಮಾತಾಡ್ಕೊತಿರ್ತಾರೆ. ನಾನು ಅವ್ರ ಮನೆಯಲ್ಲೇ ಕೆಲಸ ಮಾಡೋದು, ಹಾಗಾಗಿ ಅವರು ಆಫೀಸ್ಗೂ ಕೂಡ ಸೇರಿಸ್ಕೊಂಡಿದ್ದಾರೆ ಅಂತ ಈ ಕಡೆ ಸ್ವಾತಿ ಕೂಡ ಹೇಳ್ತಿರ್ತಾಳೆ. ಅಲ್ಲ ಮೇಡಮ್, ಆದ್ರೆ ನಿಮ್ಮ ವಂಶಿಗೆ ಹೇಗ್ ಗೊತ್ತು, ಯಾವ ತರ ಅಂತ ಹೇಳ್ಬಿಟ್ಟು ಈ ಕಡೆ ಸ್ಟಾಫ್ ಎಲ್ಲ ಕೂಡ ಕೇಳ್ತಿರ್ತಾರೆ. ಆಗ ಈ ಕಡೆ ಸ್ವಾತಿ ಇದ್ದವಳು ನಾನು ವಂಶಿ ಅವ್ರ ಹೆಂಡತಿ. ಆಗ ಈ ಕಡೆ ವಂಶಿ ಅವ್ರ ಹೆಂಡತಿ ಅಂತ ಹೇಳಿದಾಗ ಈ ಕಡೆ ಸ್ಟಾಫ್ ಎಲ್ರು ಕೂಡ ಕಕ್ಕಾ ಬಿಕ್ಕಿ ಆಗ್ತಾರೆ, ಫುಲ್ ಟೆನ್ಷನ್ ಆಗ್ತಾರೆ. ಅಯ್ಯೋ ಮೇಡಮ್, ನೀವು ವಂಶಿ ಅವ್ರ ಹೆಂಡತಿನ, ನೀವ್ಯಾಕೆ ಈ ತರ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ವಂಶಿ ಎಂಟ್ರಿ ಆಗ್ತಾರೆ. ಇನ್ನೇನು ವಂಶಿ ಬಂದಾದ್ಮೇಲೆ ಈ ಕಡೆ ಸ್ವಾತಿ ಗೊತ್ತಲ್ಲ, ಸುಮ್ನೆ ಬೇಕು ಅಂತಾನೆ ನೆಲ ಒರೆಸೋದು ಮತ್ತೆ ಗುಡ್ಸೋದು ಒರೆಸೋದು, ಸ್ಟಾಫ್ ಮುಂದೆ ಮರ್ಯಾದೆ ಕಳಿಯೋ ತರ ಕೆಲಸ ಮಾಡ್ತಿರ್ತಾಳೆ. ಒಂದ್ ಸ್ವಲ್ಪ ತಲೆ ಹರಟೆ ಅಂತಾನೆ ಹೇಳ್ಬೋದು, ಬಜ್ಜರಿ ಅಲ್ವಾ. ಹಾಗಾಗಿ ಅಲ್ಲಿ ಗುಡ್ಸೋದು ಒರೆಸೋದು, ಅಲ್ಲಿ ಸಂದಿ ಮೂಲೆ ಒರೆಸೋದು ಎಲ್ಲ ಕೂಡ ಈ ಕಡೆ ವಂಶಿ ಎದುರುಗಡೆ ಮಾಡ್ತಿರ್ತಾಳೆ. ಅಂದ್ರೆ ಅಲ್ಲೆಲ್ಲ ಸ್ಟಾಫ್ ಕೂಡ ನೋಡ್ತಿರೋ ಹಾಗೇನೆ ಇನ್ಸಲ್ಟ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಕೂಡ ಈ ಕಡೆ ಸ್ವಾತಿ ವಂಶಿಗೆ ಇನ್ಸಲ್ಟ್ ಆಗೋ ತರ ಮಾಡ್ತಿರ್ತಾಳೆ. ಒಟ್ಟಾರೆಯಾಗಿ ಸ್ವಾತಿಗೆ ಬೇಕಾಗಿರೋದು ಒಂದು ಪ್ರೊಫೆಷನಲ್ ಒಂದು ವರ್ಕ್ ಅಂತಾನೆ ಹೇಳ್ಬೋದು. ಆದ್ರೆ ಈ ಕಡೆ ವಂಶಿ ಮಾತ್ರ ಅದಕ್ಕೆ ಅವಕಾಶ ಕೊಡ್ತಿರಲ್ಲ. ಹಾಗಾಗಿ ಹೌಸ್ ಕೀಪರ್ ಕೆಲಸ ಇದು ಖಾಲಿ ಇದೆ ಅಂತ ಹೇಳಿದ್ನಲ್ವಾ ವಂಶಿ, ಹಾಗಾಗಿ ಇಷ್ಟೆಲ್ಲ ಒಂದು ಹರಸಾಹಸ ಮಾಡ್ತಿರ್ತಾಳೆ. ವಂಶಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ಸುತ್ತೆ, ಅದಕ್ಕೆ ಇವಳು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತಾನೆ ಅನ್ಸುತ್ತೆ ಫ್ರೆಂಡ್ಸ್.
ಆದ್ರೆ ಇವಳು ಸ್ವಾತಿ ಅಷ್ಟೆಲ್ಲ ಕೆಲಸ ಮಾಡ್ತಿರೋದು ಸ್ಟಾಫ್ ಎಲ್ಲ ನೋಡ್ತಿರುವಾಗ ಈ ಕಡೆ ವಂಶಿಗಂತೂ ಸಿಕ್ಕಾಬಟ್ಟೆ ಇನ್ಸಲ್ಟ್ ಆಗ್ತಿರತ್ತೆ. ಅಲ್ಲ ಇವಳೇನಿದು, ನಾನೇನು ರಾತ್ರಿ ತಮಾಷೆಗೆ ಹೇಳಿದ್ರೆ ಇವಳು ನಿಜವಾಗ್ಲೂ ಆಫೀಸ್ ಬಂದ್ಬಿಟ್ಟು ಹೌಸ್ ಕೀಪರ್ ಕೆಲಸ ಮಾಡ್ತಿದ್ದಾಳಲ್ಲ. ಅಲ್ಲ ಇವಳು ಮನೇಲಿ ಕೊಡ್ತಿರೋ ಕಾಟನೇ ತಡೆಯಕ್ ಆಗ್ತಿರ, ಇನ್ನು ಆಫೀಸಲ್ಲಿ ಬೇರೆ ಬಂದು ಕಾಟ ಕೊಡ್ತಿದ್ದಾಳೆ, ಹೆಂಗಪ್ಪ ಈ ತಡ್ಕೊಳ್ಳೋದು ಅಂತ ಹೇಳಿ ಕಡೆ ವಂಶಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರತ್ತೆ. ಬೇಕಿತ್ತ ಇದು ಫ್ರೆಂಡ್ಸ್, ವಂಶಿ ಸುಮ್ನೆ ಆಫೀಸಲ್ಲಿ ಏನಾದ್ರು ಒಂದು ಜಾಬ್ ಕೊಟ್ರೆ ಆಗ್ತಿತ್ತಲ್ವಾ, ಅದು ಇದು ಅಂತ ಬಿಲ್ಡಪ್ ಕೊಟ್ಟು ಈ ಕಡೆ ಸ್ವಾತಿ ಅಂತೂ ಗೊತ್ತಲ್ಲ ನಮ್ಮ ಹಠವಾದಿ ಹೆಣ್ಣು ಅಂತ, ಈ ಕಡೆ ವಂಶಿ ಹೇಳಿರೋ ಪ್ರಕಾರ ಹೌಸ್ ಕೀಪರ್ ಕೆಲಸನೇ ಮಾಡ್ತಿದ್ದಾಳೆ. ಹಾಗಾಗಿ ವಂಶಿ ಮರ್ಯಾದನೆ ಹೋಗ್ತಿರೋದು ಇವಾಗ ಸದ್ಯಕ್ಕೆ. ಈ ಕಡೆ ವಂಶಿಗೆ ಸ್ವಾತಿ ಮಾಡ್ತಿರೋ ಕೆಲಸವೆಲ್ಲ ನೋಡ್ಬಿಟ್ಟು ಕೋಪ ಬಂದ್ಬಿಟ್ಟು ತನ್ನ ಕ್ಯಾಬಿನ್ಗೆ ಹೋಗ್ಬಿಡ್ತಾನೆ ಕೋಪ ಮಾಡ್ಕೊಂಡು. ಇನ್ನೊಂದ್ ಕಡೆ ಅಲ್ಲಿರುವಂತ ಸ್ಟಾಫ್ ಗಳೆಲ್ಲ ಒನ್ ಬೈ ಒನ್ ಬಂದ್ಬಿಡು, ಸರ್ ನಿಮ್ಮ ಮನೆಯಲ್ಲಾದ್ರೂ ಜಗಳ ಆಯ್ತಾ, ಏನಾಯ್ತು ಸರ್, ಅಲ್ಲ ನಿಮ್ ಹೆಂಡತಿ ಬಂದ್ಬಿಟ್ಟು ಇಲ್ಲಿ ಈ ತರ ಕೆಲಸ ಮಾಡ್ತಿದಾರಲ್ಲ, ಕಸ ಗುಡ್ಸೋದು ಒರೆಸೋದು ಅದೆಲ್ಲ ಏನಾಯ್ತು ಸರ್, ಮನೆಯಲ್ಲಾದ್ರೂ ಜಗಳನ ಅಂತ ಹೇಳ್ಬಿಟ್ಟು ಒನ್ ಬೈ ಒನ್ ಆಗಿ ಬಂದು ಸ್ಟಾಫ್ ಎಲ್ಲ ಕೇಳ್ತಿರ್ತಾರೆ. ಈ ಕಡೆ ವಂಶಿಗಂತೂ ತಲೆ ಎತ್ಕೊಂಡು ಉತ್ತರ ಕೊಡಕ್ ಆಗ್ತಿರಲ್ಲ. ಈ ಕಡೆ ವಂಶಿಗಂತೂ ಸಿಟ್ಟು ಬರುತ್ತೆ, ಒನ್ ಬೈ ಒನ್ ಜನ ಬಂದು ಕೇಳ್ತಿರುವಾಗ ನಿಮ್ ಕೆಲಸ ಏನು ಅದ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಕೂಡ ರೇಗ್ತಿರ್ತಾರೆ. ಇನ್ನೊಂದ್ ಕಡೆ ನಮ್ಮ ಕುಮಾರ ಮತ್ತೆ ಗೀತನ ಪಾತ್ರಧಾರಿ ಇವಾಗ ಚೇಂಜ್ ಆಗಿದೆ ಸದ್ಯಕ್ಕೆ. ಇನ್ನೇನು ಕುಮಾರ ಕೂಡ ಒಂದು ಹೊಸ ಅಂಗಡಿಗೆ ಅಡ್ವಾನ್ಸ್ ಕೂಡ ಕೊಟ್ಟು ಬಂದಿರ್ತಾರೆ. ಹಾಗಾಗಿ ಅವರಮ್ಮ ಅಂದ್ರೆ ಗೀತಾ ಅವರಮ್ಮ ಬಂದ್ಬಿಟ್ಟು ಅಡ್ವಾನ್ಸ್ ಯಾಕೆ ಕೊಟ್ಟಿದ್ದು, ವಾಪಸ್ ತಗೊಂಬ, ಅದು ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಪದ್ಮ ಅವ್ರು ಕೂಡ ಹೇಳ್ತಿರ್ತಾರೆ. ಇನ್ನೇನು ಈ ಕಡೆ ಕುಮಾರ ಕೂಡ ಅಡ್ವಾನ್ಸ್ ಕೊಟ್ಟಿರ್ತಾನೆ, ಒಂದು ಶಾಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಒಂದು ಬಾಡಿಗೆ ಶಾಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಈ ಕಡೆ ಗೀತಾ ಬೇಡ ಅಂತ ಹೇಳಿರ್ತಾನೆ. ಹಾಗಾಗಿ ಗೀತನ್ ಮಾತನ್ನ ಪಾಲಿಸದೆ ಇರಕ್ಕಾಗತ್ತಾ, ಗೀತಾ ಮೊದ್ಲೇ ಮುಂಗೋಪಿ. ಹಾಗಾಗಿ ಕುಮಾರ ಗೀತನ್ ಮಾತನ್ನ ಪಾಲಿಸೋಕೆ ಅಡ್ವಾನ್ಸ್ ನ ವಾಪಸ್ ಕೂಡ ತಗೋತಿರ್ತಾರೆ. ಮತ್ತೆ ಗೀತಾ ಕುಮಾರಂಗೆ ಕಾಲ್ ಮಾಡ್ಬಿಟ್ಟು ವಾಪಸ್ ತಗೊಂಡಿರೋದನ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿದಾಗ, ಏನ್ ಗೀತಾ ಹೇಳ್ತಿದೆ ಇವಾಗ ಅಂತ ಹೇಳಿದಾಗ, ಹೌದು ಮಾವ, ನಾವು ತುಂಬಾ ಮುಂದುವರಿಬೇಕು, ನಾವು ಇನ್ನೂ ತುಂಬಾ ಬೆಳಿಬೇಕು ಹಾಗೆ ಹೀಗೆ ಅಂತ. ಕಡೆ ಗೀತಾ ಕೂಡ ಅಂದ್ರೆ ಹೊಸ ಗೀತಾ ಆಕ್ಟರ್ ಚೇಂಜ್ ಆಗಿದ್ದಾರೆ, ನೀವೇ ನೋಡ್ಬೋದು ಫ್ರೆಂಡ್ಸ್. ನಾಳೆ ಅಥವಾ ನಾಡಿದಿಂದ ನೋಡ್ಬೋದು. ಇನ್ನೊಂದು 2 days ಅಲ್ಲಿ ಹೊಸ ಗೀತಾ ಯಾರು ಅಂತ ನೀವು ಕೂಡ ನೋಡ್ಬೋದು. ಆದ್ರೆ ಈಗಿರುವಂತಹ ಗೀತಾ ತುಂಬಾ ಬಾಯಿ ಬಡಕಿ, ತುಂಬಾ ವಾಯ್ಸ್ ಅಂತೂ ಫುಲ್ ರೈಸ್ ಮಾಡಿ ಮಾತಾಡ್ತಿರ್ತಾರೆ. ನನಗೂ ಕೂಡ ಆ ಗೀತನ ಆಕ್ಟಿಂಗು ಅಷ್ಟಾಗಿ ಇಷ್ಟ ಆಗ್ತಿರಲ್ಲ, ನಿಮ್ಗೂ ಕೂಡ ಇಷ್ಟ ಆಗ್ತಿಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಆ ಒಂದು ಗೀತನ ಆಕ್ಟಿಂಗಿಗೆ ಬೇರೆಯವರು ಬಂದಿದ್ದಾರೆ, ತುಂಬಾನೇ ಮನಸ್ಫೂರ್ತಿಯಾಗಿ ಆಕ್ಟಿಂಗ್ ಮಾಡುವಂತಹ ಆಕ್ಟರ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗುತ್ತೆ. ಈ ಕಡೆ ಕುಮಾರ ಒಂದ್ಸಲ ಅಡ್ವಾನ್ಸ್ ಕೊಟ್ಬಿಟ್ಟು ಒಂದ್ಸಲ ಮತ್ತೆ ಅಡ್ವಾನ್ಸ್ ತಗೊಂಡು ಮತ್ತೆ ವಾಪಸ್ ಅಡ್ವಾನ್ಸ್ ಕೊಡಕ್ ಹೋದಾಗ ಆ ಕಡೆ ಓನರ್ ಕೂಡ ರೇಗಾಡ್ತಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ 30,000 ಅಡ್ವಾನ್ಸ್ ಕೊಟ್ಟಿರ್ತಾರೆ, ಮತ್ತೆ ವಾಪಸ್ ಇಸ್ಕೊಂಡಿರ್ತಾರೆ. ಹಾಗಾಗಿ ಓನರ್ಗೆ ಕೋಪ ಬಂದ್ಬಿಟ್ಟು ಇವಾಗ 30 ಅಲ್ಲ 60,000 ಅಡ್ವಾನ್ಸ್ ಕೊಡ್ಬೇಕು ಅಂತ ಈ ಕಡೆ ಓನರ್ ಕೂಡ ಒಂದು ಆರ್ಡರ್ನ ಮಾಡ್ತಿರ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಗೀತಾ ಕೂಡ ತನ್ನ ಕೈಯಲ್ಲಿರುವಂತಹ ಒಂದು ಬಂಗಾರದ ಬಳೆನ ಒಂದು ಅಡ್ವಿಟ್ಟು ಕೂಡ ಒಂದು 60,000 ಅರೇಂಜ್ ಮಾಡಿ ಕೊಡೋಕೆ ರೆಡಿ ಆಗ್ತಾಳೆ ಈ ಕಡೆ ಗೀತಾ, ಹೊಸ ಗೀತಾ ಅಂತಾನೆ ಹೇಳ್ಬೋದು. ಆಗ ಈ ಕಡೆ ಕುಮಾರ ಇದ್ದವನು, ಬೇಡ ಗೀತಾ ಇದೆಲ್ಲ ಮಾಡೋದು ಬೇಡ, ಇನ್ನು ಈ ಅಂಗಡಿ ಇಲ್ಲ ಅಂದ್ರೆ ಇನ್ನೊಂದು ಅಂಗಡಿ ನೋಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಕುಮಾರ ಎಷ್ಟೇ ಹೇಳಿದ್ರು ಕೂಡ ಗೀತಾ ಇದೇ ಅಂಗಡಿನ ಮಾಡ್ಬೇಕು ಅಂತ ಹಠ ಹಿಡಿದಿರ್ತಾಳೆ. ಅಂದ್ರೆ ಈ ಕಡೆ ಗೀತಾ ಇಂದಾನೆ ಈ ಕಡೆ ಶಾಪ್ ತಪ್ಪೋಗಿರೋದು ಅಂತ ಗೀತಂಗೆ ಅರಿವಾಗಿರುತ್ತೆ. ಹಾಗಾಗಿ ಗೀತಾನೇ ದಂಡ ಕಟ್ಟೋದಕ್ಕೆ ರೆಡಿ ಆಗ್ತಾಳೆ. ಮತ್ತೆ ಇನ್ನೊಂದ್ ಕಡೆ ಈ ಕಡೆ ವಂಶಿ ಮತ್ತೆ ಸ್ವಾತಿ ಕತೆ ಮುಂದುವರಿಯುತ್ತೆ. ಇನ್ನೇನು ಸ್ವಾತಿ ಎಲ್ಲ ಕೂಡ ಹಾಲು, ಸ್ಟೆಪ್ಸ್ ಆಗಿರ್ಬೋದು, ಕ್ಯಾಬಿನ್ಗಳಾಗಿರ್ಬೋದು, ವರ್ಕರ್ಸ್ ಕ್ಯಾಬಿನ್ಗಳಾಗಿರ್ಬೋದು ಎಲ್ಲ ಕೂಡ ನೀಟಾಗಿ ಗುಡಿಸಿ ಒರೆಸಿ ತುಂಬಾ ಚೆನ್ನಾಗಿ ನೀಟಾಗಿ ಒರೆಸ್ತಿರ್ತಾಳೆ. ಟೇಬಲ್ನು ಕೂಡ ಕ್ಲೀನ್ ಮಾಡ್ತಿರ್ತಾಳೆ. ಇನ್ನೇನು ವಂಶಿ ಅವ್ರ ಕ್ಯಾಬಿನ್ ಕೂಡ ಕ್ಲೀನ್ ಮಾಡ್ಬೇಕಾಗಿರುತ್ತೆ. ಅಲ್ಲಿ ವಂಶಿ ಅವ್ರು ಇರೋದ್ರಿಂದ, ವಂಶಿ ಅವರೇ ನೀವು ಸ್ವಲ್ಪ ಹೊರಗಡೆ ಹೋಗಿ ಒಂದು 10 ನಿಮಿಷ ಟೈಮ್ ಕೊಡಿ, ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ, ಗುಡಿಸಿ ಒರೆಸಿ ಗುಂಡಾಂತರ ಮಾಡ್ತೀನಿ ಅಂತ ಈ ಕಡೆ ಸ್ವಾತಿ ಕೂಡ ಹೇಳಿದಾಗ ಈ ಕಡೆ ವಂಶಿಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಏಯ್ ಹುಡ್ಗಿ, ಅಲ್ಲ ಕಣೆ, ನೀನ್ ಯಾಕೆ ಈ ತರ ಆಡ್ತಿದ್ಯಾ, ಯಾಕೆ ಇಷ್ಟು ಓವರ್ ಬಿಲ್ಡಪ್ ಕೊಡ್ತಿದ್ಯಾ ಅಂತ ವಂಶಿ ಹೇಳಿದಾಗ, ನಾನೇನ್ ಮಾಡ್ತಿದ್ದೀನಿ, ನೀವ್ ಹೇಳಿರೋ ಕೆಲಸನೇ ಅಚ್ಚುಕಟ್ಟಾಗಿ ಪಾಲಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಅಂತೂ ನೀಟಾಗಿ ಹೇಳ್ತಿರ್ತಾಳೆ. ವಂಶಿ ಅವರೇ, ಯಾರು ಹೇಳಿದ್ದು ಹೌಸ್ ಕೀಪಿಂಗ್ ವರ್ಕ್ ಮಾಡು ಅಂತ, ನೀವೇ ತಾನೆ, ಅದನ್ನೇ ಮಾಡ್ತಾ ಇದ್ದೀನಿ, ಇನ್ನೇನಕ್ಕೆ ಕೋಪ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಓವರ್ ಬಿಲ್ಡಪ್ ಮಾಡಿ ಕೇಳ್ತಿರ್ತಾಳೆ. ಈ ಕಡೆ ವಂಶಿಗಂತೂ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿರಲ್ಲ. ನೋಡಿ ವಂಶಿ ಅವರೇ, ನೀವೇನ್ ಕೆಲಸ ಹೇಳಿದ್ರು ತೊಂದ್ರೆ ಇಲ್ಲ, ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಹೇಳಿದಾಗ, ನೋಡು ನೀನು ಯಾರು, ನೀನು ವಂಶಿ ಹೆಂಡತಿ, ನೀನು ಇದೆಲ್ಲ ಮಾಡಬಾರ್ದು, ಈ ಕೆಲಸ ಎಲ್ಲ ಮಾಡಬಾರ್ದು ಅಂತ ಹೇಳಿದಾಗ ಈ ಕಡೆ ಸ್ವಾತಿಗೆ ಆಶ್ಚರ್ಯ ಆಗುತ್ತೆ. ಏನ್ ಹೇಳಿದ್ರಿ, ಏನು ನನ್ಗೆ ಸರಿಯಾಗಿ ಕೇಳಿಸಿಲ್ಲ ನನಗೆ. ಕೇಳಿಸ್ಕೊಂಡಿಲ್ವಾ ಕುಳ್ಳಿ, ನೀನು ನನ್ನ ಹೆಂಡತಿ ಅಂದಾಗ, ನಾನು ನಿಮ್ ಹೆಂಡತಿನ, ಅಯ್ಯೋ ಇದು ನಂಗೆ ಗೊತ್ತೇ ಇರಲಿಲ್ಲ, ಹೊಸ ವಿಷಯ ಅಂತ ಈ ಕಡೆ ಸ್ವಾತಿ ಕೂಡ ಕಾಲೆಳಿತಿರ್ತಾಳೆ. ನೋಡು ಬೇರೆದೆಲ್ಲ ಏನು ಹೇಳಕ್ ಬರ್ಬೇಡ, ಇವಾಗ ಈ ಕ್ಷಣಕ್ಕೆ ನೀನು ನನ್ನ ಹೆಂಡತಿ, ಈ ಆಫೀಸ್ ಸ್ಟಾಪ್ ಎದುರುಗಡೆ ಎಲ್ಲ ನನ್ನ ಮರ್ಯಾದೆ ಕಳಿಬೇಡ ಮರೈತಿ. ಕುಳ್ಳಿ, ನನ್ನ ಹೆಂಡತಿನೇ ಬಂದ್ಬಿಟ್ಟು ಈ ಆಫೀಸಲ್ಲಿ ಹೌಸ್ ಕೀಪರ್ ಕೆಲಸ ಮಾಡಿದ್ರೆ ನನ್ನ ಮರ್ಯಾದೆ ಏನಾಗ್ಬೇಡ ಅಂತ ಈ ಕಡೆ ವಂಶಿ ಕೂಡ ಹೇಳ್ತಿರ್ತಾಳೆ. ಈ ಕಡೆ ಸ್ವಾತಿ ಅಂತೂ ಒಳಗೊಳಗೆ ನಗ್ತಿರ್ತಾಳೆ. ಹೌದು ವಂಶಿ ಅವರೇ, ಆದ್ರೆ ನೀವೇ ಅಲ್ವಾ ನಿನ್ನೆ ಈ ಕೆಲಸ ಮಾಡು ಅಂತ ಹೇಳಿದ್ರು, ಅದಕ್ಕೆ ನಿಮ್ಮ ಮಾತನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನು ಒರೆಸೋದು ಗುಡ್ಸೋದು ಎಲ್ಲ ಮಾಡ್ತಿರ್ತಾಳೆ. ಬೇಕು ಅಂತಾನೆ ಇನ್ನು ಜಾಸ್ತಿ ಉಜ್ಜಿ ಒರೆಸ್ತಿರ್ತಾಳೆ ಈ ಕಡೆ ಸ್ವಾತಿ. ಇನ್ನೊಂದ್ ಕಡೆ ಅಲ್ಲಿ ಹೌಸ್ ಕೀಪರ್ಗೆ ಅಂತ ಹೇಳ್ಬಿಟ್ಟು 1-2 ಜನನ ನೇಮಿಸ್ಕೊಂಡಿರ್ತಾರೆ. ಅವ್ರನ್ನೆಲ್ಲರನ್ನು ಕೂಡ ರಿಜೆಕ್ಟ್ ಮಾಡಿರ್ತಾರೆ. ಯಾಕಂದ್ರೆ ಈ ಕಡೆ ಸ್ವಾತಿನೇ ಬೇಕು ಅಂತ ಎಲ್ಲ ಮಾಡ್ಕೊಂಡಿರೋದು, ಸ್ವಾತಿನೇ ಅಲ್ವಾ ಈ ಕಡೆ ವಂಶಿಯವರು ಹೌಸ್ ಕೀಪರ್ ಕೆಲಸ ಖಾಲಿದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಆ ಒಂದು ಕೆಲಸನ ಈ ಕಡೆ ಸ್ವಾತಿ ಮಾಡ್ತಿರೋದ್ರಿಂದ ಅಲ್ಲಿರುವಂತ ಒಂದು ಇಬ್ರು ಕೆಲಸಕ್ಕೆ ಇಬ್ಬರಿಗೂ ಕೂಡ ರಿಜೆಕ್ಟ್ ಮಾಡಿರ್ತಾರೆ ಈ ಕಡೆ ಸ್ವಾತಿಯವರು ಹೋಗ್ಬಿಟ್ಟು ಹೇಳ್ಬಿಟ್ಟು. ಹಾಗಾಗಿ ಅವರೆಲ್ಲ ಕೂಡ ಬಂದು ವಂಶಿಯವ್ರಿಗೆ ಕೇಳ್ತಿರ್ತಾರೆ, ನಾವೇನ್ ತಪ್ಪು ಮಾಡಿದ್ವಿ, ನಮ್ಗೆ ಯಾಕೆ ಕೆಲಸದ ತೆಗೆದ್ರಿ, ನಾವೇನ್ ಸರಿಯಾಗಿ ಗುಡ್ಸಲ್ವಾ, ಒರೆಸಲ್ವಾ, ಉಜ್ಜಲ್ವಾ, ತೊಳೆಯಲ್ವಾ ಅಂತ ಹೇಳ್ಬಿಟ್ಟು ಅವರೆಲ್ಲ ಬಂದು ಅಂದ್ರೆ ಗುಡ್ಸೋರು ಬಂದ್ರು ಕೂಡ ವಂಶಿಯವ್ರ ಹತ್ರ ಬಂದು ಜಗಳ ಮಾಡ್ತಿರ್ತಾರೆ. ಅಂದ್ರೆ ಪ್ರೀತಿಯಿಂದ ಒಂದು ಕ್ವಶನ್ಗಳನ್ನ ಮಾಡ್ತಿರ್ತಾರೆ.
ಈ ಕಡೆ ಆ ಕೆಲಸದವರೆಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ನಮ್ಗೆ ಏನೋ ಒಂದು ಕೆಲಸ ಅಂತ ಇದೆ ಇಲ್ಲಿ ಗುಡಿಸಿ ಒರೆಸೋದು ಅದು ಇದು ಅಂತ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡೆದ್ರಿ ಅಂತ ಹೇಳ್ಬಿಟ್ಟು ಆ ಕಡೆ ಅವರೆಲ್ಲ ಕೂಡ ಬಂದು ಕೇಳ್ತಿರ್ತಾರೆ. ಈ ಕಡೆ ಸ್ವಾತಿಗಂತೂ ಸಿಕ್ಕಾಪಟ್ಟೆ ನಗು ಬರ್ತಿರುತ್ತೆ, ಈ ಕಡೆ ವಂಶಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ ಅಂತಾನೆ ಹೇಳ್ಬೋದು. ಸರಿ ಸರಿ ಆಯ್ತು, ಇನ್ಮೇಲೆ ಇವಳು ಈ ಹುಡುಗಿ ಈ ಕೆಲಸ ಎಲ್ಲ ಮಾಡಲ್ಲ, ನಿಮ್ ಕೆಲಸ ನಿಮ್ಗೆ, ಇವಳ ಕೆಲಸ ಇವಳಿಗೆ ಬೇರೆ ಕೆಲಸನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿಯರು ಹೇಳ್ಬಿಡ್ತಾರೆ. ಆಗ ಸ್ವಾತಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಾಗೆ ಹೌಸ್ ಕೀಪರ್ಸ್ ಇಬ್ರು ಇರ್ತಾರಲ್ಲ ಪಾಪ, ಹೊಟ್ಟೆ ಪಾಡಿಗೆ ಅಂತ ಮಾಡ್ತಿರ್ತಾರೆ. ಹಾಗಾಗಿ ಈ ಕಡೆ ಅವ್ರ ಪಾಡಿಗೆ ಅವ್ರ ಕೆಲಸ ಕೂಡ ಫಿಕ್ಸ್ ಆಗತ್ತೆ. ಈ ಕಡೆ ಸ್ವಾತಿ ಮಾತ್ರ ನೆಟ್ಟಿಗೆ ಹಂಗೆ ತಲೆ ತಗ್ಸ್ಕೊಂಡು ನಿಂತಿರ್ತಾಳೆ. ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಮುಖ ತೊಳ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿಯರು ಕೂಡ ಹೇಳ್ತಿರ್ವಾಗ ಅದೆಲ್ಲ ಗೊತ್ತಿಲ್ಲ, ನನ್ಗೆ ಏನ್ ಕೆಲಸ ಅಂತ ಫಿಕ್ಸ್ ಮಾಡಿ ಅದನ್ನೇ ನಾನು ಮಾಡೋದು, ನೀವೇನ್ ಹೇಳ್ತೀರಾ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅಂಡ್ ಹೌಸ್ ಕೀಪರ್ ಕೆಲಸ ಅಂತ ಹೇಳಿದಕ್ಕೆ ಅಚ್ಚುಕಟ್ಟಾಗಿ ಮೆಟ್ಲು ಕಸ ಹಾಲು ಎಲ್ಲ ಗುಡಿಸಿ ನೀಟಾಗಿ ಒರೆಸಿ ಗುಡಿಸಿ ಟೇಬಲ್ ಎಲ್ಲ ಕ್ಲೀನ್ ಮಾಡಿರ್ತಾಳೆ. ಸೊ ಹಾಗಾಗಿ ಮತ್ತೆ ಈ ಕಡೆ ವಂಶಿಗೆ ಕೂಡ ಸ್ವಲ್ಪ ಅವಮರ್ಯಾದೆ ಆಗತ್ತೆ. ಹಾಗಾಗಿ ಈ ಕಡೆ ವಂಶಿಯವರು ಸ್ವಾತಿಗೆ ಒಂದು ಒಳ್ಳೆ ಕೆಲಸನ ಕೊಡೋದಕ್ಕೆ ರೆಡಿ ಆಗ್ತಾರೆ. ಅಂದ್ರೆ ತನ್ನ ಹೆಂಡತಿ ಅಲ್ವಾ, ಹೊರಗಡೆ ಸಮಾಜಕ್ಕೆ ಒಂದ್ ಸ್ವಲ್ಪ ನನ್ನ ಗೌರವ ಎಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಅವ್ರಿಗೆ ಒಂದು ಒಳ್ಳೆ ಕೆಲಸನ ಕೊಡೋದಕ್ಕೆ ಡಿಸೈಡ್ ಆಗ್ತಾರೆ. ಇನ್ನೇನು ವಂಶಿ ಕೂಡ ಎಲ್ಲ ಮಾತನ್ನ ಕೂಡ ಕೇಳಿಸ್ಕೊಂಡು ಆಚೆ ಹೋಗ್ತಾಳೆ. ಅಬ್ಬ ಸ್ವಾತಿ ಆಚೆ ಹೋದ್ಮೇಲೆ ಅಬ್ಬಬ್ಬಾ ಇವಳು ಎಂತ ತಲೆನೋವು, ಒಳ್ಳೆ ಕಿರಿಕ್ ಪಾರ್ಟಿ ಅಂತ ಹೇಳ್ಬಿಟ್ಟು ಇದ್ರು ಅಜಯ್ ಅಕೌಂಟ್ಸ್ ನ ನೋಡ್ಕೋತಿದ್ದಾರೆ. ಅವನಿಗೊಬ್ಬ ಅಸಿಸ್ಟೆಂಟ್ ಬೇಕು ಅಂತ ಕೇಳ್ತಿದ್ದ. ಇವಳನ್ನೇ ಅವನ ಅಜಯ್, ನನ್ನ ಫ್ರೆಂಡ್ ಅಜಯ್ ಆದಂತ ಅಜಯ್ಗೆ ನಾನು ಇವಳನ್ನೇ ಅಸಿಸ್ಟೆಂಟ್ ಆಗಿ ನೇಮಿಸಬಹುದು ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಕೂಡ ಯೋಚನೆ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಈ ಅಜಯ್ಗೆ ಒಂದು ಅಸಿಸ್ಟೆಂಟ್ ಆಗಿ ಒಂದು ವರ್ಕರ್ ಬೇಕಾಗಿರುತ್ತೆ. ಹಾಗಾಗಿ ಸ್ವಾತಿನ ನೇಮಿಸ್ತಾರೆ. ಸ್ವಾತಿ ಅಜಯ್ ಸರ್ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅವನ ಕ್ಯಾಬಿನ್ಗೆ ಹೋಗ್ತಾಳೆ. ಈ ಕಡೆ ಸ್ವಾತಿ ಅಜಯ್ ಕ್ಯಾಬಿನ್ಗೆ ಹೋದಾಗ ನೀವು ನನ್ನ ಹೆಲ್ಪರ್ ಆಗಿ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಅಜಯ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ನೀವು ನನ್ನ ಹೆಲ್ಪರ್ ಆಗಿ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ನನ್ನ ಪಿ ಆಗಿ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಅಜಯ್ ಕೂಡ ಕೇಳ್ತಿರುವಾಗ ಹೌದು ಸರ್, ಹೌದು ಅಂತ ಹೇಳ್ಬಿಟ್ಟು ಈ ಕಡೆ ಇವಳು ಸ್ವಾತಿ ಕೂಡ ಹೇಳ್ತಿರ್ತಾಳೆ. ಆಗ ಈ ಕಡೆ ಅಜಯ್ಗೆ ಸಿಕ್ಕಾಪಟ್ಟೆ ಖುಷಿ. ಯಾಕಂತ ಹೇಳಿದ್ರೆ ಈ ಕಡೆ ನಿನ್ನೆ ಸಂಚಿಕೆನಲ್ಲಿ ಈ ಕಡೆ ಸ್ವಾತಿ ಅಜಯ್ಗೆ ಸಿಕ್ಕಾಪಟ್ಟೆ ದೊಣ್ಣೆನಲ್ಲಿ ಏಟ್ ಕೊಟ್ಟಿರ್ತಾಳಲ್ವಾ, ಹೇಗಾದ್ರೂ ಮಾಡಿ ಇವಳ ಮೇಲೆ ಸೇಟ್ ತೀರ್ಸ್ಕೋಬೇಕು ಅನ್ನೋ ಒಂದು ಕೆಟ್ಟ ದೃಷ್ಟಿಯಿಂದ, ಅಂದ್ರೆ ಒಂದು ಹೆಣ್ಣಿನ ಚಟ ಇರುತ್ತೆ ಅಜಯ್ಗೆ. ಹಾಗಾಗಿ ಆ ಒಂದು ಕೆಟ್ಟ ದೃಷ್ಟಿಯಿಂದ ಸ್ವಾತಿ ಮೇಲೆ ಸೇಡನ್ನ ತೀರ್ಸ್ಕೋಬೇಕು, ಕೆಟ್ಟದಾಗಿ ಸೇಡನ್ನ ತೀರ್ಸ್ಕೋಬೇಕು ಅನ್ನೋ ಉದ್ದೇಶ ಇರುತ್ತೆ. ರೋಗಿ ಬಯಸಿದ್ವ ಹಾಲು ಅನ್ನ, ಡಾಕ್ಟರ್ ಹೇಳಿದ್ವ ಹಾಲು ಅನ್ನೋ ತರ ಈ ಕಡೆ ಸ್ವಾತಿ ಕೂಡ ಒಂದು ಅಜಯ್ನ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಈ ಕಡೆ ವಂಶಿನೇ ಒಂದು ರೆಫರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಒಂದು ಸನ್ನಿವೇಶ ಆಗುತ್ತೆ. ಅದಾದ ನಂತರ ಈ ಕಡೆ ಸ್ವಾತಿ ಮನೆಗೆ ಹೋಗ್ತಾಳೆ. ಸ್ವಾತಿ ಮನೆಗೆ ಹೋಗಿದ್ಮೇಲೆ ಬೆಡ್ರೂಮ್ ಅಲ್ಲಿ ಈ ಕಡೆ ವಂಶಿ ಬಂದ್ಬಿಟ್ಟು ಸ್ವಾತಿ ಮೇಲೆ ಸಿಕ್ಕಾಬಟ್ಟೆ ರೇಗ್ತಿರ್ತಾರೆ. ಅಲ್ಲ ನಿಂಗೆ ಇನ್ನೂ ಸಮಾಧಾನ ಆಗಿಲ್ವಾ, ನಾನು ಮರ್ಯಾದೆ ತೆಗಿಬೇಕು ಅಂತ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿಯವ್ರು ರೇಗ್ತಿರುವಾಗ ನಾನೇನ್ ಮಾಡ್ದೆ ವಂಶಿಯವರೇ ನೀವ್ ಯಾರು? ನೀವು ನನ್ನ ಗಂಡ ಹೇಳಿದನ ತಪ್ಪು ಮಾಡಿದ್ರೆ ಚಾಚು ತಪ್ಪಲೆ ಎಲ್ಲ ಕೆಲಸ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ, ಮತ್ತೆ ಇವಾಗ ಹೀಗಂದ್ರೆ ಹೇಗೆ ವಂಶಿಯವ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಕೂಡ ಹೇಳ್ತಿರ್ತಾಳೆ. ಅಲ್ಲ ಮನೆಯಲ್ಲೂ ಇಷ್ಟು ಟಾರ್ಚರ್ ಕೊಡ್ತೀಯಾ, ಆಫೀಸಲ್ಲೂ ಬಂದು ಟಾರ್ಚರ್ ಕೊಡ್ತೀಯಾ, ನಾನು ನಿನ್ನ ಟಾರ್ಚರ್ನ ಹೇಗೆ ತಡ್ಕೋಬೇಕು ಅಯ್ಯಪ್ಪ ಅಂತ ಹೇಳಿ ಈ ಕಡೆ ವಂಶಿ ಕೂಡ ತಲೆ ಚೆಚ್ಕೋತಿರ್ತಾರೆ. ಒಟ್ಟಾರೆ ಇವರಿಗೆ ಒಬ್ರ ಮೇಲೆ ಒಬ್ಬರಿಗೆ ಪ್ರೀತಿ ತುಂಬಾನೇ ಇರುತ್ತೆ, ತೋರ್ಸ್ಕೊಳಕ್ ಆಗ್ತಿಲ್ಲ. ಈಗ ಸ್ವಾತಿಗಂತೂ ಗೊತ್ತಿಲ್ದೇನೋ ಈ ಕಡೆ ವಂಶಿ ಮೇಲೆ ಒಂದು ಪ್ರೀತಿ ಹುಟ್ಟಿದೆ. ಈ ಕಡೆ ವಂಶಿ ಬಗ್ಗೆ ಹೇಳ್ಬೇಕಂದ್ರೆ ಸ್ವಾತಿನ ಬಿಟ್ಟು ಒಂದು ಕ್ಷಣನೂ ಕೂಡ ಬದುಕಿರಲ್ಲ. ಇನ್ನೊಂದೆರಡು ಸಂಚಿಕೆನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸ್ವಾತಿ ಮನೆ ಬಿಟ್ಟು ಒಂದು ಕಡೆ ಹೋಗ್ತಾಳೆ, ಆಗ ಈ ಕಡೆ ವಂಶಿ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವೇ ಕಣ್ಣಾರೆ ನೋಡ್ಬೋದು. ಹಾಗಾಗಿ ಇಬ್ಬರಲ್ಲೂ ಕೂಡ ಒಬ್ರಿಗೊಬ್ರು ತುಂಬಾ ಅಗಾಢವಾದ ಪ್ರೀತಿ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಕಡೆ ಸ್ವಾತಿ ಮತ್ತೆ ವಂಶಿ ಇಬ್ರು ಕೂಡ ಕಿತ್ತಾಡ್ಕೋತಿರ್ತಾರೆ. ನಾನು 2 ತಿಂಗಳಿಗೆ ಮಾತ್ರ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದು ನಿನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಹಾಗೆ ಅಂತ ಈ ಕಡೆ ವಂಶಿ ಅವ್ರು ಜಗಳ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಈ ಕಡೆ ಸ್ವಾತಿ ಮತ್ತೆ ಮನೆಯವ್ರ ಎದುರುಗಡೆ ಎಲ್ಲ ನೆಂಟ್ರಿಷ್ಟೆಲ್ಲ ಬಂದಿರ್ತಾರಲ್ಲ ಚೌಟಿನಲ್ಲಿ, ಅವರೆಲ್ಲ ಎದುರುಗಡೆ ಎಂತಕ್ಕೆ ತಾಳಿ ಕಟ್ಟಿದ್ದು ಹಾಗೆ ಅಂತ ಈ ಕಡೆ ಸ್ವಾತಿ ಕೂಡ ಜಗಳಕ್ಕೆ ಇಳಿತಾಳೆ. ಅವಳು ಜಗಳಕ್ಕೆ ಇಳಿದ್ರೆ ಗೊತ್ತಲ್ಲ ಹೆಮ್ಮಾರಿ ಅಂತಾನೆ ನಮ್ಮ ಸ್ವಾತಿ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಕಡೆ ವಂಶಿನೂ ಕೂಡ ಕಮ್ಮಿ ಇಲ್ಲ, ಈ ಕಡೆ ಸ್ವಾತಿ ಕೂಡ ಕಮ್ಮಿ ಇಲ್ಲ. ಇಬ್ರು ಕೂಡ ಒಂದು ಜಗಳ ಅಂತ ಒಂದು ವಿಷಯಕ್ಕೆ ಬಂದಾಗ ಅಖಾಡಕ್ಕೆ ಇಳಿತಾರೆ, ಸಿಕ್ಕಾಪಟ್ಟೆ ಜಗಳ ಮಾಡ್ಕೋತಾರೆ. ಒಟ್ಟಾರೆಯಾಗಿ ನಮ್ಮ ಸ್ವಾತಿ ಮಾಡುವ ಒಂದು ತುಂಟಾಟತನ ಈ ಕಡೆ ವಂಶಿಗೆ ಇಷ್ಟ ಆಗ್ತಾ ಹೋಗ್ತಿರುತ್ತೆ. ಇಷ್ಟ ಯಾವ ರೇಂಜಿಗೆ ಹೋಗುತ್ತೆ, ಮುಗಿಲು ಮುಟ್ಟುತ್ತೆ ಅಂತಂದ್ರೆ ತನ್ನ ಮನಸ್ಸೆಲ್ಲ ಈ ಕಡೆ ಸ್ವಾತಿನ ತುಂಬ್ಕೊಂತಾಳೆ. ಆ ಒಂದು ರೇಂಜಿಗೆ ಈ ಕಡೆ ವಂಶಿ ಬದಲಾಗ್ತಾರೆ ಅಂತಾನೆ ಹೇಳ್ಬೋದು. 1-2 ಸಂಚಿಕೆ ಕಾದು ನೋಡ್ಬೇಕಾಗುತ್ತೆ ಅಷ್ಟೇ. ಸೊ ನಮ್ಗೆ ಬೇಕಾಗಿದ್ದಿಷ್ಟೇ, ಸ್ವಾತಿ ಮತ್ತೆ ವಂಶಿ ಒಂದಾಗ್ಬೇಕು ಅಂತ. ಈಗ ಒಂದೇ ಆಫೀಸ್ ನಲ್ಲಿ ಸ್ವಾತಿ ಮತ್ತೆ ವಂಶಿ ಕೆಲಸ ಮಾಡೋ ತರ ಆಗಿದೆ ಕೊನೆಗೂ. ಮತ್ತೆ ಈ ಕಡೆ ಅಜಯ್ನ ಮಣ್ಣು ಮುಗಿಸೋದಕ್ಕೆ ಸ್ವಾತಿ ಕೂಡ ರೆಡಿ ಆಗಿರ್ತಾಳೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಅಜಯ್ ಕುತಂತ್ರ ಎಲ್ಲ ಕೂಡ ಈ ಕಡೆ ಸ್ವಾತಿಗೆ ಗೊತ್ತಾಗತ್ತಾ, ಸ್ವಾತಿಯಿಂದ ವಂಶಿ ಎಲ್ಲ ಕೂಡ ಪ್ರಾಪರ್ಟಿಯಿಂದ ಬಚಾವಾಗ್ತಾರ. ಅಂದ್ರೆ ಈ ಕಡೆ ಅಜಯ್ ಈ ಕಡೆ ವಂಶಿಯ ಒಂದು ಪ್ರಾಪರ್ಟಿನ ಹೊಡೆಯೋದಕ್ಕೆ ಅಂತ ಬಂದಿರ್ತಾರೆ. ಈ ಕಡೆ ಸ್ವಾತಿ ಬಂದ್ಬಿಟ್ಟು ಎಲ್ಲದ್ರಿಂದನೂ ಕೂಡ ಅಜಯ್ನ ತಡೆದು ಬಿಟ್ಟು ವಂಶಿನ ಕಾಪಾಡ್ತಾರ. ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.